ಆರ್ಮಿಯಲ್ಲಿ ಕೆಲಸ ಸಿಗಬೇಕು ಅಂತ ಹೇಳಿ ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದೆ. ಇದು ನಾನು 8ನೇ ವಾರ ಬರ್ತಾ ಇದ್ದೀನಿ. ನನ್ನ ಮಗನಿಗೆ ಲಾಸ್ಟ್ ವೀಕೆ ಆಫೀಸರ್ ಆಗಿ ಇದು ಕಾಲ್ ಲೆಟರ್ ಬಂದಿದೆ. ನಮಗೆ ಒಂಥರ ನಂಬಿಕೆ ಬಂತು, ಸರಿ ಇಲ್ಲಿ ಬಂದರೆ ನಮಗೆ ಚೆನ್ನಾಗಿ ಆಗ್ತೀವಿ ಅಂತ ನಂಬಿಕೆ ಬಂತು. ಇವಾಗ 3rd ಟೈಮ್ ಬರ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದು ಸಕ್ಸಸ್ ಆಗಿದೆ. ಕೆಲಸ ಪ್ರಾಜೆಕ್ಟ್ ಬೇಕು ಅಂತೆಲ್ಲ ಅಂದ್ಕೊಂಡಿದ್ರಿ, ಅವ್ರಿಗೆ ಒಳ್ಳೆಯಿತು. ನಮ್ಮ ಮನೆಯವ್ರು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇತ್ತು, ಅವ್ರಿಗೂ ಸುಧಾರಿಸ್ಕೊಂಡವ್ರೆ. ಫಸ್ಟ್ ವಾರ ಬಂದಾಗ ನಮ್ಮ ಮಗಳು ಮದುವೆ ಆಗಬೇಕು ಅಂತ ಕೇಳ್ಕೊಂಡೆ. ಫಸ್ಟ್ ವಾರನೇ ಹುಡುಗ ಗೊತ್ತಾಯಿತು. ಈಗ 6-7ಕ್ಕೆ ಮದುವೆ ನೋಡಿ. ಇದು ನನಗೆ ಕಂಕಣ ಭಾಗ್ಯಕ್ಕೋಸ್ಕರ ಬಂದಿರೋದು. ಸುಮಾರು ಬಂದು ಹೋಗ್ತಿದೆ. ಇವಾಗ ಮೇ ಬಿ ಅಂದರೆ ಒಂದು ಸ್ಟೆಪ್ ಮುಂದುವರೆದಿದೆ. ನೋಡೋಣ, ಇನ್ನು ಇದೆ ಅಲ್ವಾ, ಇನ್ನು ಟೈಮ್ ಇದೆ. ಇನ್ನು 9 ಪ್ರದೋಷದಲ್ಲಿ ಇನ್ನು 7 ಪ್ರದೋಷ ಇದೆ. ಅಷ್ಟರೊಳಗಡೆ ಸಂಕಲ್ಪ ಈಡೇರುತ್ತೆ ಅಂತ ನಂಬಿದ್ದೀನಿ. ಸರ್ಚ್ ಮಾಡ್ತಾ ಇದ್ದೆ, ಎಲ್ಲೂ ಆಗಿರಲಿಲ್ಲ. ಇವಾಗ ಒಂದು 2-3 ಕಡೆ ಆಗೋ ಮೂಮೆಂಟಲ್ಲಿ ಇದೆ. ಎಲ್ಲ ಒಂದು 80% ಆಗಿದೆ. ಸೊ ಆಗ್ಬಿಟ್ಟು ದೇವ್ರ ಕೃಪೆಯಿಂದ ಎಲ್ಲ ಒಳ್ಳೇದಾಗುತ್ತೆ. ಸೊ ಇಲ್ಲಿಗೆ ನಮ್ಗೆ ಯಾರೋ ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿದೆ ಹೋಗಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಫಸ್ಟು ನಾವು ನಂಬಿಲ್ಲ. ಒಂದು ಸತಿ ಬಂದ್ವಿ, ನಮಗೆ ಏನೋ ಬೇಡಿಕೆ ಇತ್ತು, ಅದು ಅಂದ್ಕೊಂಡ್ಮೇಲೆ ನಮಗೆ ಓಕೆ ಅನ್ನಿಸ್ತು. ಮತ್ತು ಸೆಕೆಂಡ್ ಟೈಮ್ ಬಂದ್ವಿ, ನಮಗೆ ಒಂಥರ ನಂಬಿಕೆ ಬಂತು, ಸರಿ ಇಲ್ಲಿ ಬಂದರೆ ನಮಗೆ ಚೆನ್ನಾಗಿ ಆಗ್ತೀವಿ ಅಂತ ನಂಬಿಕೆ ಬಂತು. ಇವಾಗ 3rd ಟೈಮ್ ಬರ್ತಾಯಿದ್ದೀವಿ. ನಾವು ಅಂದ್ಕೊಂಡಿದ್ದು ಸಕ್ಸಸ್ ಆಗಿದೆ. ನಾವು ಇನ್ನೂ 4 ಜನ ಕೇಳೋಣ ಅಂತ ಅಂದ್ಕೊತಾ ಇದ್ದೀವಿ. ಏನು ಸಕ್ಸಸ್ ಆಗಿದೆ ಅಂತ ಹೇಳ್ಕೊಂಡು ಅಂದರೆ ನಮ್ಮ ಪರ್ಸ್ನಲ್ಸ್ ಮನೆ ವಿಷಯ ಮತ್ತು ಮದುವೆದು ನಾಡಿಶಾಸ್ತ್ರ ಕೇಳಿದ್ದೀವಿ. ನಾನು ಫಸ್ಟ್ ಕೇಳಿದೆ, ಮತ್ತು ತಂಗಿನ ಕರ್ಕೊಬಂದೆ. ಅವರು ಹೇಳ್ದಂಗೆ ಆಯಿತು. ಅಂದರೆ ಏನಿದೆಯೋ ಅದೇ ಹೇಳಿದ್ರು. ಅದ್ರ ಪ್ರಕಾರ ನಿಮಗೆ ದೋಷ ಇದೆ, ಈ ಥರ 9 ವಾರ ಬಂದು ಮಾಡ್ಕೊಳ್ಳಿ ಅಂತಂದ್ರು. ಇದು 3rd ಟೈಮ್ ಬರ್ತಾ ಇರೋದು ನಾವು. ನಮಗೆ ಸಮಾಧಾನ ಆಯಿತು, ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮ್ಮ ಮನಸ್ಸಲ್ಲಿ ಏನು ಸಮಸ್ಯೆ ಅಂತ ಗುರುಗಳು ಹೇಳಿದ್ರೆ 100% ಹೇಳಿದ್ರು ಸರ್. ಅದ್ರ ಬಗ್ಗೆ ಅಂದರೆ ನನ್ನ ತಂಗಿಗೆ ಮದುವೆ ಸೆಟ್ ಆಗಿರಲಿಲ್ಲ. ಎಷ್ಟು ಜನ ಬಂದು ಹೋಗ್ತಾಯಿದ್ರು, ಸೆಟ್ ಆಗಿರಲಿಲ್ಲ. ಮತ್ತು ಇಲ್ಲಿಗೆ ಯಾರೋ ಹೇಳಿದ್ದಕ್ಕೆ ಬಂದು ಹೋದ್ವಿ. ಅವರೇ ಹೇಳಿದ್ರು, ಈ ಥರ ನಿಮಗೆ ದೋಷ ಇದೆ, ಈ ಥರ ಮಾಡಿಸ್ಕೊಡಿ, ಪೂಜೆ ಪರಿಹಾರ ಮಾಡಿಸ್ಕೊಡಿ, ಮತ್ತು ಸರೋಗುತ್ತೆ ಅಂತಂದ್ರೆ ಇವಾಗ ಮದುವೆ ಸೆಟ್ ಆಗಿದೆ. ನಮಗೆ ಸಮಾಧಾನ ಆಯಿತು ಸರ್, ತುಂಬ ಖುಷಿ ಆಯಿತು. ಅಂದರೆ ಇಲ್ಲಿ ನಿಜ ಇದೆ, ಸುಳ್ಳಿಲ್ಲ, ನಿಜ ಇದೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದು ಸುಳ್ಳೇನು ಹೇಳ್ತಲ್ಲ, ನಿಜನೇ ಹೇಳ್ತಾ ಇದ್ದಾರೆ. ನಾವೇನು ಹೇಳೋಕ್ಕೆ ಮುಂಚೆನೇ ಅವರೇ ಹೇಳ್ತಾ ಇದ್ದಾರೆ. ನಾವೇನು ಪ್ರಾಬ್ಲಮ್ ಅಂತ ಫಸ್ಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಲ್ಲ, ಅವರೇ ನಾಡಿಗೆ ನೋಡಿದ ತಕ್ಷಣ ಅವರೇ ಹೇಳ್ಬಿಡ್ತಾರೆ, ನೀವು ಇಂಥ ತೊಂದರೆಗೆ ಬಂದಿದ್ದೀರಾ, ಇಂಥ ಪ್ರಾಬ್ಲಮ್ಗೆ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಅವರೇ ತಿಳಿಸ್ತಾರೆ. ಇವಾಗೆಲ್ಲ ಚೆನ್ನಾಗಿದೆ, ಇಲ್ಲಿ ಪೂಜೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಪೂಜಾರಪ್ಪ ಒಳ್ಳೆಯವರು. ಇಲ್ಲಿ ಬಂದಮೇಲೆ ನಾವು ಅಂದ್ಕೊಂಡಿದ್ದಾಗಿದೆ. ಈ ಕ್ಷೇತ್ರದ ಪವಾಡದ ಬಗ್ಗೆ ಹೇಳಿ. ಇದು ಪವರ್ ಇದೆ, ಇಲ್ಲಿ ದೇವರದ್ದು ಇದಿದೆ, ಅನುಗ್ರಹ ಇದೆ. ನಾವೇನು ಅಂದ್ಕೊಂಡ್ರೆ ಸ್ವಲ್ಪ ನಿಧಾನ ಆದ್ರೆ ಆಗೇ ಆಗುತ್ತೆ. ಬಟ್ ಏನು ಅನ್ಕೊಂಡಿದ್ರಿ, ಯಾವ ರೀತಿ ಒಳ್ಳೇದಾಗಿದೆ ನಿಮ್ಗೆ? ಮಕ್ಕಳಿಗೆ ಸ್ವಲ್ಪ ಕೆಲಸ ಪ್ರಾಜೆಕ್ಟ್ ಬೇಕು ಅಂತೆಲ್ಲ ಅಂದ್ಕೊಂಡಿದ್ರಿ, ಅವ್ರಿಗೆ ಒಳ್ಳೆಯಿತು. ನಮ್ಮ ಮನೆಯವ್ರು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇತ್ತು, ಅವ್ರಿಗೂ ಸುಧಾರಿಸ್ಕೊಂಡವ್ರೆ, ಚೆನ್ನಾಗಿದೆ. ಅಂದ್ರೆ ನಿಮ್ಮ ಮಗವ್ರಿಗೆ ಏನು ಜಾಬ್ ಏನು ಸಿಕ್ತು ಅಂತ? ಇಲ್ಲ, ಜಾಬ್ ಸಿಕ್ಕಿತ್ತು, ಪ್ರಾಜೆಕ್ಟ್ ಸಿಕ್ಕಿಲ್ಲ. ಇನ್ನೂ ಸ್ವಲ್ಪ ಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮ ಮಗನಿಗೆ. ಅವನಿಗೂ ಪರವಾಗಿಲ್ಲ, ಇವಾಗ ಸ್ವಲ್ಪ ಸಿಕ್ಕಿದೆ. ಓಕೆ, ಏನು ಹೇಳ್ತೀರಿ ನೋಡುವಂಥ ಜನಗಳಿಗೆ? ಏನು ಇಲ್ಲ, ನಾವು ಹೇಳ್ತೀರಿ, ದೂರಿಂದ ಬಂದವ್ರಿಗೆಲ್ಲ, ಇಲ್ಲಿ ಯಾರು ಗೊತ್ತಿಲ್ಲದವ್ರಿಗೂ ಹೇಳ್ತೀರಿ, ಇಲ್ಲ ಇದಿದೆ ಪ್ರದೇಶ ಪೂಜೆಗೆ ಬನ್ನಿ, ತೀರ್ಥ ನೀರು ಹಾಸ್ಕೊಳ್ಳಿ, ಕಾಶಿ ವಿಶ್ವನಾಥದು ಅಂತ ಹೇಳ್ತೀರಿ. ಇದು 6ನೇ ವಾರ. ಸೊ 6 ವಾರದಿಂದ ಬರ್ತಿದ್ದೀರಾ. ಸೊ ಯಾವ ರೀತಿ ಬದಲಾವಣೆ ಒಳ್ಳೇದಾಗ್ತಾ ಇದೆ? ನಾನು ತುಂಬ ತೊಂದರೆಲಿದ್ದೆ, ಅರ್ಧ ಸಾಲ್ವ್ ಆಗಿದೆ, 50% ಸಾಲ್ವ್. ಓಕೆ ಸರ್, ಅದೇ ಏನಾದರೂ ಸಮಸ್ಯೆಗಳಿದ್ರೆ ನಾವು ದೇವಸ್ಥಾನಕ್ಕೆ ಬಂದು ಪರಿಹಾರಕ್ಕಂತ ಬರ್ತೀವಿ. ಹೌದು. ಅದು ಯಾವ ರೀತಿ ಇದೆ, ಏನು ತೊಂದರೆ ಆಗಿತ್ತು ನಿಮಗೆ? ಸ್ವಲ್ಪ ಆರ್ಥಿಕವಾಗಿ ಪರಿಸ್ಥಿತಿ ಇತ್ತು, ಸ್ವಲ್ಪ ಕಷ್ಟ, ಆರ್ಥಿಕವಾಗಿ ತುಂಬ ತೊಂದರೆಲಿದೆ. ಸೊ ಯಾವ ರೀತಿ ಎಲ್ಲ ಇವಾಗ ಆಗಿದೆ, ಒಂಚೂರು ಮುಕ್ತವಾಗಿ ಹೇಳೋದಾದ್ರೆ ವೀಕ್ಷಕರಿಗೆ ಗೊತ್ತಾಗಲಿ ಅಂತ. ಅದೇ ಸ್ವಲ್ಪ ಜೀರೋನಲ್ಲಿದ್ದೆ ನನ್ನ ಪ್ರಾಬ್ಲಮ್ಗಳು, ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ, ಪರವಾಗಿಲ್ಲ. ಇನ್ನೊಂದು 6 ತಿಂಗಳಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಖುಷಿ ಇದೆ. ಇನ್ನೊಂದು 3 ವಾರ ಬೇರೆ ಇದೆ, ಖಂಡಿತ ಅದು ನಂಬಿಕೆ ಇದೆ. ಏನು ಹೇಳ್ತೀರಿ ಸರ್ ನೋಡುವಂಥ ಜನಗಳಿಗೆ? ಏನು ಹೇಳ್ತೀರಿ? ನೋಡೋರಿಗೆ ಜನಗಳಿಗೆ ಬರಬೇಕು. ಶಿವಪ್ಪ ಎಲ್ಲರಿಗೂ ನಮ್ಮ ಹಿಂದೂ ಧರ್ಮ ಒಳ್ಳೇದಾಗತ್ತಲ್ಲ ಎಲ್ಲರಿಗೂ. ಥ್ಯಾಂಕ್ ಯು. ನಮ್ಮ ದೇವ್ರು ನಾವು ಬಿಟ್ಕೊಡೋಕ್ಕಾಗಲ್ಲ, ದೇವ್ರು ಬಿಡೋದಿಲ್ಲ. ಜನಗಳಂತೂ ಕೈ ಕೊಡ್ತಾರೆ, ದೇವ್ರು ಯಾವತ್ತೂ ಕೈ ಕೊಡಲ್ಲ. ನಂಬಿಕೆಯಿಂದ ಹೋಗ್ಬೇಕಷ್ಟೇ, ಏನನ್ನ ಆಗಲ್ಲ. ಎಷ್ಟು 4ನೇ ಸರಿ ಬಂದಿರೋದು. ಫಸ್ಟ್ ವಾರ ಬಂದಾಗ ನಮ್ಮ ಮಗಳು ಮದುವೆ ಆಗಬೇಕು ಅಂತ ಕೇಳ್ಕೊಂಡೆ. ಫಸ್ಟ್ ವಾರನೇ ಹುಡುಗ ಗೊತ್ತಾಯಿತು. ಈಗ 6-7ಕ್ಕೆ ಮದುವೆ ನೋಡಿ. ಇದು
ಆರನೇ ತಾರೀಕು ಒಳ್ಳೆ ನೆಕ್ಸ್ಟ್ ವಾರ ಮದುವೆ. ನನಗೆ ಕನ್ಫರ್ಮ್ ಆಯಿತು, ದೇವ್ರು ಒಳ್ಳೇದು ಮಾಡ್ತಾನೆ. ಈ ಹೆಬ್ಬಾಳ ಹತ್ರ ಆನ್ಕಲ್ ಬೆಳೆ ಅಂಥವ್ರು ಒಳಿಸೋಕೆ ಆಗಲ್ಲ, ಆಟೋ ಓಡಿಸೋಕ್ಕಾಗಲ್ಲ. ಎಷ್ಟಾರಲ್ಲಿ ಡಬಲ್ ಕೊಡ್ತೀನಿ ಬೇಕಾದ್ರೆ ನಡಿಯಪ್ಪ ಅಂದ್ಬಿಟ್ಟು ಕರ್ಕೊಂಬಂದಿದ್ದೆ. ಇನ್ನೂ 5 ವಾರ ಬರ್ತೀನಿ. ಮಗಳ ಮದುವೆನ ಮಗಳು ಮದುವೆ ಸೆಟ್ಟಾಗಿ ಎಷ್ಟು ದಿನದಿಂದ ಈ ಒಂದು ಸಮಸ್ಯೆ 4 ಸರಿ, ಇದು 4ನೇ ಸರಿ ಬಂದಿರೋದು. 4ನೇ ಸರಿಗೆ ಲಗ್ಗಂಬರಿಗೆ ಪ್ರಿಂಟಾಗಿ ಬರೋಬರ ಇನ್ನೇ 6 ದಿವಸ ಮದುವೆ ಐತೆ. ನನಗೆ ಅಮೌಂಟ್ ಶಾರ್ಟೇಜ್ ಇತ್ತು. ಪರಮಾತ್ಮ ಮಾವನೇ ಹಾಕ್ತಾನೆ ಅಂತ ಅಂದ್ಬಿಟ್ಟು ಧೈರ್ಯ ಬಂದಿದ್ವಿ. ಸರ್, ಈಗ ಮಗಳಿಗೆ ಮದುವೆ ಸೆಟ್ ಆಯ್ತು ಅಂದ್ರೆ ಎಷ್ಟು ವರ್ಷದಿಂದ ಅದಂದ್ರೆ ಕುಂಠಿತವಾಗಿ ಆಗ್ತೈತಿ ಕಾರ್ಯಗಳು? 4ನೇ ಸರಿ ಬಂದಿರೋದು. ಓಕೆ. 15 ದಿವಸಕ್ಕೊಂದಪ್ಪ 4 ಸರಿ 2 ತಿಂಗಳಿಂದ ಬಂದಿದ್ದೆ ಅಷ್ಟೇ. 2 ತಿಂಗಳು ಮದುವೆ ಸೆಟ್ಟಾಗಿ ಎಲ್ಲ ರೆಡಿ ಆಗದೆ. ನೆಕ್ಸ್ಟ್ ಗುರುವಾರ 7ನೇ ತಾರೀಕು 7 ಗಂಟೆಯಿಂದ 8 ಗಂಟೆ ದಾರೆ ಇತ್ತು. ಎಷ್ಟು ವಾರಗಳಿಂದ ಬರ್ತಿದ್ರಿ ಮೇಡಮ್? ಇದು 2ನೇ ವಾರ ಬಂದಿರೋದು. 2ನೇ ವಾರ 2ನೇ ಪ್ರದೋಷ ಬಂದಿರೋದು. ಮೇಡಮ್, ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ರೆ ಏನಾದರೂ ಸಮಸ್ಯೆ ಇರುತ್ತೆ, ಪರಿಹಾರಕ್ಕೆ ಹೋಗ್ತಾರೆ ಆ ಥರದಲ್ಲಿ? ಅಂದರೆ ನನಗೆ ಕಂಕಣ ಭಾಗ್ಯಕ್ಕೋಸ್ಕರ ಬಂದಿರೋದು. ಸುಮಾರು ಬಂದು ಹೋಗ್ತಿದೆ. ಇವಾಗ ಮೇ ಬಿ ಅಂದರೆ ಒಂದು ಸ್ಟೆಪ್ ಮುಂದುವರೆದಿದೆ. ನೋಡೋಣ, ಇನ್ನು ಇದೆ ಅಲ್ವಾ, ಇನ್ನು ಟೈಮ್ ಇದೆ. ಇನ್ನು 9 ಪ್ರದೋಷದಲ್ಲಿ ಇನ್ನು 7 ಪ್ರದೋಷ ಇದೆ. ಅಷ್ಟರೊಳಗಡೆ ಸಂಕಲ್ಪ ಈಡೇರುತ್ತೆ ಅಂತ ನಂಬಿದ್ದೀನಿ. ದೇವರಲ್ಲಿ ನಂಬಿಕೆ ಇದೆ, ಆಗತ್ತೆ ಕೆಲಸ. ಕಂಕಣ ಬರಲಿಕ್ಕೆ ಏನೆಲ್ಲ ಕಾರ್ಯಗಳು ಮಾಡಬೇಕು ಈ ದೇವಸ್ಥಾನದಲ್ಲಿ? ಏನೆಲ್ಲ ಹೇಳ್ಕೊಡ್ತಾರೆ ಗುರುಗಳು ಇಲ್ಲಿ ಅಂತ? ಅವ್ರು ಹೇಳಿರೋದು ಇಲ್ಲಿ ಬಂದು ಕಂಕಣ ಕಟ್ಟಿಸ್ಕೊಂಡು ಹೋಗಿ 5 ದಿನದೊಳಗಡೆ ಮುಡುಪು ಕಟ್ಟಬೇಕು ಅಂತ. ಮುಡುಪು ಕಟ್ಟಿದ್ದೀನಿ. ಮುಡುಪು ಕಟ್ಟಾಗಿ 48 ಡೇಸ್ ನಾನ್ ವೆಜ್ ಬಿಡಬೇಕಂತ ಹೇಳಿದ್ದಾರೆ. ನಾನ್ ವೆಜ್ ತಿನ್ನೋ ಹಾಗಿದ್ರೆ ಅಷ್ಟು ಬಿಟ್ಟರೆ ಕೆಲವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ. 48 ಡೇಸ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ದಾರೆ. ಅದನ್ನು 9 ವಾರದೊಳಗಡೆ ಆಗಿಲ್ಲ ಅಂದರೆ ಇನ್ನು 5 ಸೋಮವಾರ ಬಂದು ಬೆಲ್ಲ ದೀಪ ಹಚ್ಬೇಕಂತ ಹೇಳಿದ್ದಾರೆ. ಅಷ್ಟರೊಳಗೆ ಆಗಲಿ ಅನ್ನೋ ಹೋಪ್ ನನಗೆ. 2ನೇ ವಾರ ಅಂತ ಹೇಳಿದೆ. 2ನೇ ವಾರ ಬದಲಾವಣೆ ಕಾಣ್ತಿದೆಯಾ? ಅಂದರೆ ಬರ್ತಾ ಇದೆ ಸಂಬಂಧಗಳು, ಇನ್ನು ಯಾವುದು ಖಾತ್ರಿ ಆಗಿಲ್ಲ. ನೋಡುವಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಕ್ಷೇತ್ರದ ಬಗ್ಗೆ? ಅಂದರೆ ಇಲ್ಲಿ ಬಂದು ಹೋಗಿದ್ದು 1ನೇ ವಾರಕ್ಕೆ ತುಂಬ ಬದಲಾವಣೆಗಳಾಗಿದೆ. ಅದು ಒಟ್ಟಿನಲ್ಲಿ ಬಂದಾಗ ಒಂದು ಗುರಿ ಇಟ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಮಾಡಿದ್ರೆ ಬೇಗ ಈಡೇರುತ್ತೆ. ನಾವು ಬಂದಾಗ ಒಂದೇ ಕೆಲಸದಲ್ಲಿ ಎಲ್ಲನೂ ಆಗುತ್ತೆ ಅನ್ನೋದಾದರೆ ಅದು ತಪ್ಪು. ಒಂದನ್ನು ಅಂದ್ಕೊಂಡೆ ಆಮೇಲೆ అదాದ್ಮೇಲೆ ముందిందన్న సంకల్ప ಮಾಡ್కోಬೋದು. కాశీ విశ్వనాథ్ టెంపుల్ అని అట్టూరు లేవిట్లో ఇక్కడ ఉంది. ఎక్కడి నుంచి వచ్చింటారు మీరు? మేము ఆంధ్ర నుంచి, విజయవాడ నుంచి. ఎందుకు ఉండే మాట చెప్పాలి కదా, విజయవాడ నుంచి వచ్చినాము. ఇక్కడ ఇది తీర్థ స్నానం చేయించుకోవడానికి వచ్చాము. అంటే ఇంట్లో కొంచెం ప్రాబ్లం చేస్తుంది. ఇక్కడికి వస్తే అన్ని సమస్యలు ప్రాబ్లం క్లియర్ అవుతాయి. తీర్థస్నానం చేసినారు, వైబ్రేట్ ఎట్లుంది? చెప్పడానికి లేదు, ఫుల్ బాడీ అంతా షేక్ అయినట్టు అవుతుంది. ఆయన స్వామి డైరెక్ట్గా వచ్చినట్టే ఉంటారు. సో ఫైనలీ ఏం చెప్తారు? చాలా పవర్ఫుల్ టెంపుల్. జ్యోతిష్యం చెప్తారు స్వామి. చాలా మీరు ఏమనుకుంటే అది జరుగుతుంది. వాళ్ళు కరెక్ట్గా చెప్పేస్తారు. మీరు ఇక్కడికి వచ్చి ఇది చేసుకుంటే మీ సమస్యలన్నీ దూరం అవుతాయి. మీరేమన్నా నాడీ భవిష్య చెప్తారు? అదే స్వామి చెప్తారు. మంగళవారం శుక్రవారం చెప్తారు. నాడీ పట్టుకొని చెప్తారు వాళ్ళు. ಕರೆಕ್ಟ್ మన మనసులో ఏముందో అది చెప్తారు. 5ನೇ ವಾರ ಇದು ಬರ್ತಾ ಇರೋದು. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಬಂದಾಗಲಿಂದ ಪಾಸಿಟಿವ್ ವೈಬ್ಸ್ ಇದೆ. ಸೊ ಹಾಗಾಗ್ಬಿಟ್ಟು ಬರ್ತಾ ಇದೆ. 9 ಪ್ರದೋಷ ಬನ್ನಿ ಅಂತ ಹೇಳಿದರು. 5ನೇ ಪ್ರದೋಷಕ್ಕೆ ಗುಡ್ ನ್ಯೂಸ್ ಬರೋ ಆಗಿದೆ. ಸೊ ಹಾಗಾಗ್ಬಿಟ್ಟು ಬರ್ತಾ ಇದ್ದೀನಿ. ಸರ್, ದೇವಸ್ಥಾನದ ಸಾಮಾನ್ಯವಾಗಿ ಏನಾದರೂ ಸಮಸ್ಯೆಗಳಿದ್ರೆ ನಾವು ಬಗೆಹರಿಸೋಕೆ ಬರ್ತೀವಿ, ಪರಿಹಾರ ಮಾಡ್ಕೊಳಕ್ಕೆ ಬರ್ತೀವಿ. ಸೊ ಅಂಥದ್ದೇನು ಆಗಿತ್ತು? ಸೊ ಈಗ ಹೇಗಿದೆ ನಿಮ್ಮ ಸಮಸ್ಯೆ ಅಂತ? ಇಲ್ಲಿಗೆ ಬಂದಾಗಲಿಂದ ನಾನು ತುಂಬ ವರ್ಷದಿಂದ ಹೆಣ್ಣು ಮದುವೆ ವಿವಾಹಕ್ಕೋಸ್ಕರ ಬರ್ತಾ ಇದ್ದೆ. ಸುಮಾರು ಒಂದು 2-3 ವರ್ಷಗಳಿಂದ ಸರ್ಚ್ ಮಾಡ್ತಾ ಇದ್ವಿ, ಎಲ್ಲೂ ಆಗಿರಲಿಲ್ಲ. ಇವಾಗ ಒಂದು 2-3 ಕಡೆ ಆಗೋ ಮೂಮೆಂಟಲ್ಲಿ ಇದೆ. ಎಲ್ಲ ಒಂದು 80% ಆಗಿದೆ. ಸೊ ಆಗ್ಬಿಟ್ಟು ದೇವ್ರ ಕೃಪೆಯಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ಎಷ್ಟು ವರ್ಷದಿಂದ ಸರ್ ಅಂದರೆ ಹೆಣ್ಣು ಹುಡುಗಿನ ನೋಡ್ತಿದ್ರಿ, ಸೆಟ್ ಆಗ್ತಿರಲಿಲ್ಲ? ಎಷ್ಟು ವರ್ಷದಿಂದ ಫೇಸ್ ಮಾಡ್ತಾ ಇದ್ದೀರಿ? ಒಂದು 4 ವರ್ಷದಿಂದ ನಾನು ಹುಡುಕ್ತಾ ಇದ್ದೆ. ಎಲ್ಲೋದ್ರೂ ಅವ್ರಿಗೆ ಸೆಟಾರ್, ನಮಗೆ ಸೆಟ್ ಆಗ್ತಾರೆ, ನಮಗೆ ಸೆಟಾರ್, ಅವ್ರಿಗೆ ಸೆಟ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗ್ಬಿಟ್ಟು ಇವಾಗ ಇಲ್ಲಿಗೆ ಬಂದಾಗಲಿಂದ 5ನೇ ಪ್ರದೋಷ ಬರ್ತಾ ಇದ್ದೀನಿ. ಬಂದಾಗಲಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ ನನಗೆ. ಸೊ ಆಗ್ಬಿಟ್ಟು ದೇವ್ರ ಕೃಪೆ ಪಾತ್ರರಾಗಿ ಇಲ್ಲಿವರೆಗಿನ ಮುಂಚೆ ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ತುಂಬ ಹೋಗಿದ್ರು ಅದೇನು ಅಷ್ಟೊಂದು ವರ್ತ್ ಆಗಿರಲಿಲ್ಲ. ಇಲ್ಲಿಗೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದಾಗಲಿಂದ ಒಳ್ಳೆ ನ್ಯೂಸ್ ಸಿಗ್ತಾ ಇದೆ. ಸೊ ಆಗ್ಬಿಟ್ಟು ಒಳ್ಳೇದಾಗ್ತಾ ಇದೆ.
ದೇವ್ರ ಕೃಪೆ ಪಾತ್ರ. ಸರ್ ಸಾಕಷ್ಟು ಜನರು ಇದೇ ತರ ಸಮಸ್ಯೆನ ಎದುರಿಸ್ತಿರ್ತಾರೆ, ಅಂತವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಮುಖಾಂತರ? ಸಾಕಷ್ಟು ಜನಕ್ಕೆ ಬನ್ನಿ, ಇಲ್ಲೆಲ್ಲರೂ ಬಂದು ದೇವ್ರ ಕೃಪೆಗೆ ಪಾತ್ರರಾಗಿ. ಇದು ಕಂಕಣ ಪೂಜೆ ಅಂತೆಲ್ಲ ಮಾಡ್ತಾರೆ. ಕಂಕಣ ಪೂಜೆ, ರುದ್ರಾಭಿಷೇಕ ಮತ್ತು ನಾಡಿ ಶಾಸ್ತ್ರ ಎಲ್ಲ ಹೇಳ್ತಾರೆ. ನಾನು ಬಂದು ಇದು ಕಂಕಣ ಪೂಜೆ ಮಾಡಿಸಿದ್ದೀನಿ. ರುದ್ರಾಭಿಷೇಕ, ನಾಡಿ ಶಾಸ್ತ್ರ ಇನ್ನೂ ನೋಡಿಲ್ಲ. ಸೊ ಮೊದಲಿಗೆನೇ ಕಂಕಣ ಪೂಜೆ ಮಾಡಿಸ್ತಿದ್ದಂಗೆನೇ ಮಾಡಿ 4 ವಾರ, 5ನೇ ವಾರಕ್ಕೆ ಇದು 5ನೇ ವಾರ. 5ನೇ ವಾರದಿಂದ ಒಳ್ಳೆ ವೈಬ್ಸ್ ಇದೆ ಸರ್. ನನ್ನ ಮನಸ್ಸಲ್ಲಿ ಒಂದು ಕೋರಿಕೆ ಇತ್ತು. ನನ್ನ ಮಗನಿಗೆ ಆರ್ಮಿಯಲ್ಲಿ ಕೆಲಸ ಸಿಗಬೇಕು ಅಂತ ಹೇಳಿ ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಬಂದೆ. ಇದು ನಾನು 8ನೇ ವಾರ ಬರ್ತಾಯಿದ್ದೀನಿ. ನನ್ನ ಮಗನಿಗೆ ಲಾಸ್ಟ್ ವೀಕೆ ಆಫೀಸರಾಗಿ ಇದು ಕಾಲ್ ಲೆಟರ್ ಬಂದಿದೆ. ನೆಕ್ಸ್ಟು ಅಕ್ಟೋಬರ್ಗೆ ಜಾಯಿನ್ ಆಗ್ತಾನೆ. ತುಂಬ ಖುಷಿಯಾಗಿದೆ. ಎಲ್ಲರೂ ನಂಬಿ ಬಂದರೆ ದೇವರ ಗ್ಯಾರಂಟಿ ನಮ್ಮ ಕೋರಿಕೆಯನ್ನು ಈಡೇರಿಸ್ತಾನೆ. ಇಲ್ಲ ಸರ್, ಅದೇನು ಕೇಳಿ. ಇವಾಗ ನಿಮ್ಮ ಮಗನಿಗೆ ಮೆಡಿಕಲ್ ಜಾಬ್ ಸಿಕ್ತು ಅಂತ, ಹೌದು. ಅದಕ್ಕೆ ಮುಂಚೆ ನೀವು ಇಲ್ಲಿ ಬಂದು ಏನೇನು ಪರಿಹಾರ ಮಾಡ್ತೀವಿ? ಅಂದರೆ ಇಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ. ಹಾಂ, ಅಕ್ಕಿ ಹತ್ರ ಅದೇ ಸರ್, ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ಆಮೇಲೆ ಇದು ದೇವ್ರ ನಮ್ಮ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ವಿ ಸರ್. 8 ವಾರನೂ ನಮ್ಮ ಕೋರಿಕೆ ಈಡೇರಿದೆ. ತುಂಬ ಖುಷಿಯಾಗಿದೆ. ಲಾಸ್ಟ್ ಇನ್ನೊಂದು ವೀಕ್ ಇದೆ. ತುಂಬ ಖುಷಿ ಆಯಿತು. ಮ್ಯಾಮ್, ಬೇರೆಲ್ಲ ಅಂದರೆ ಈ ದೇವಾಲಯ ಹೊರತುಪಡಿಸಿ ನಿಮ್ಮ ಮಗನಿಗೆ ಜಾಬ್ ಆಗೋಕ್ಕೋಸ್ಕರ ಬೇರೆ ಯಾವ್ಯಾವ ದೇವಸ್ಥಾನಗೆಲ್ಲ ಹೋಗಿದ್ರಾ? ಹೋಗಿದ್ದೀವಿ ಸರ್. ತುಂಬ ದೇವಸ್ಥಾನಗಳು ತಿರುಗಿದ್ದೀವಿ. ನನ್ನ ಆರೋಗ್ಯ ಕೂಡ ಸುಮಾರಾಗಿ ತಲೆನೋವು ಯಾವಾಗಲೂ ತುಂಬ ಬರ್ತಾ ಇರೋದು. ಅದು ತೀರ್ಥ ಸ್ನಾನ ಮಾಡಿದ್ಮೇಲೆ ಒಂದು ಟೈಮು ನನಗೆ ತಲೆನೋವು, ದಿನ ಎಲ್ಲ ಮಲಗ್ತಾ ಇದ್ದೆ ತಲೆನೋವು ಅಂತ. ತಲೆನೋವು ಅಂತೂ ಇವಾಗ ಇಲ್ಲವೇ ಇಲ್ಲ. ನನ್ನ ಮಗನಿಗೂ ಕೆಲಸ ಸಿಕ್ತು. ತುಂಬ ಖುಷಿಯಾಗಿದೆ ಸರ್. ಈ ಥರ ಸಮಸ್ಯೆಗಳಿದೆ ಸಾಮಾನ್ಯವಾಗಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ ತುಂಬ ತಿರುಗಿದ್ದೀನಿ ಸರ್. ಎಲ್ಲ ಹಾಸ್ಪಿಟಲ್ಲು ತಿರುಗಿದ್ದೀನಿ. ಎಲ್ಲ ಮೆಡಿಸಿನ್ಸು ತೊಗೊಂಡಿದ್ದೀನಿ, ಆಯುರ್ವೇದಿಕ್ಕೂ ತೊಗೊಂಡಿದ್ದೀನಿ, ಪ್ರತಿಯೊಂದು ತೊಗೊಂಡಿದ್ದೀನಿ. ಯಾವುದ್ರಲ್ಲೂ ನನಗೆ ಕಮ್ಮಿ ಆಗಲಿಲ್ಲ. ಇಲ್ಲಿಗೆ ಬಂದಮೇಲೆ ನಿಜವಾಗ್ಲೂ ನಾನು ಸುಳ್ಳಂತೂ ಹೇಳ್ತಾ ಇಲ್ಲ, ತಲೆನೋವು ಬಂದಿಲ್ಲ ಸರ್. ಆಗಲೇ ಎಷ್ಟು ಮಂತ್ಸ್ 8 ವೀಕ್ಸಿಂದ ಬರ್ತಾಯಿದ್ದೀನಿ ಸರ್. ಆವಾಗಿಂದ ಒಂದು ಸರಿನೂ ತಲೆನೋವು ಅಂತ ನಾನು ಮಲಗಿರೋ ದಿನಾನೇ ಇಲ್ಲ ಸರ್. ತುಂಬ ಖುಷಿ ಆಗ್ತಾಯಿದೆ. ಮೇಡಮ್, ಸಾಕಷ್ಟು ಜನರು ಈ ಥರದ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ, ತುಂಬ ಜನ ಪ್ರಾಬ್ಲಮ್ಸಲ್ಲಿ ಇರ್ತಾರೆ. ಅಂಥವ್ರಿಗೆ ನೋಡುವಂಥ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ನೋಡಿ, ಇಲ್ಲಿ ತುಂಬ ದೇವ್ರದ್ದು ಕೃಪೆ ಇರುತ್ತೆ. ನೀವೆಲ್ಲ ಬಂದು ಇಲ್ಲಿ ದೇವ್ರ ಕೃಪೆಗೆ ಪಾತ್ರರಾಗಿ ನಿಮ್ಮ ಕೋರಿಕೆಗಳೇನನ್ನ ಇದ್ದರೆ ಈಡೇರಿಸ್ಕೋಬೋದು. ನಂಬಿಕೆ ಇಟ್ಟರೆ ಗ್ಯಾರಂಟಿಯಾಗಿ. ಓಂ ನಮಃ ಶಿವಾಯ. ಐತಿಹಾಸಿಕ ಪುರಾಣ ಸುಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನ ಬಹಳ ಪುರಾತನವಾಗಿರುವಂಥದ್ದು, ಹಾಗೆ ತುಂಬ ವಿಶೇಷವಾಗಿರುವಂಥ ಸನ್ನಿಧಾನ. ಈ ಕ್ಷೇತ್ರ ಹಿಂದೆ ಜನಮೇಜಯನ ಕಾಲದಲ್ಲಿ ಸರ್ಪಯಾಗ ನಡೆದಿರುವಂಥ ಸ್ಥಳ ಇದಾಗಿದ್ದು, ಈ ಸ್ಥಳಕ್ಕೆ ಯಾರೇ ಬಂದರೂ ಸಹ ಎಂಥದ್ದೇ ರೀತಿಯಾದಂತಹ ಸರ್ಪಕ್ಕೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿದ್ರೂ ಸಹ ಇಲ್ಲಿ ಪರಿಹಾರ ಆಗುವಂಥದ್ದಾಗತ್ತೆ. ಯಾಕೆ ಅಂದರೆ ಸರ್ಪಯಾಗ ನಡೆದಿರುವಂಥ ಸ್ಥಳ ಇದಾಗಿರೋದ್ರಿಂದ ಚರ್ಮವ್ಯಾಧಿ ಇರಬಹುದು, ಅಥವಾ ದೇಹದಲ್ಲಿ ಸರ್ಪಸುತ್ತುಗಳಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ತೊಂದರೆಗಳಿದ್ರೂ ಈ ಸಾನ್ನಿಧ್ಯಕ್ಕೆ ಬಂದು ತ್ರಯೋದಶಿಯ ದಿನ ಯಾರು ತೀರ್ಥ ಸ್ನಾನ ಮಾಡ್ತಾರೆ ಅವ್ರಿಗಿರ್ತಕ್ಕಂಥ ಅಷ್ಟದಾರಿದ್ರ್ಯಗಳೆಲ್ಲ ನಿವಾರಣೆ ಆಗುವಂಥದ್ದು. ಹಾಗೆ ದೈವಾಪಚಾರಗಳೇನಾದರೂ ಆಗಿದ್ದರೆ, ದೈವಕ್ಕೆ ಸಂಬಂಧಪಟ್ಟಂಥ ಅಪಚಾರಗಳನ್ನು ನೀವೇನಾದರೂ ಮಾಡಿದರೆ ಆ ಅಪಚಾರಗಳ ವಿಮುಕ್ತಿಗಾಗಿ ಸಾನ್ನಿಧ್ಯಕ್ಕೆ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ಆ ಅಪಚಾರಗಳೆಲ್ಲ ನಿವಾರಣೆ ಆಗಿ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ಹೇಳಿ. ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೀರ್ಥ ಸ್ನಾನಕ್ಕೆ ಆಗಮಿಸಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಹಾಗೆ ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಮೇಷನಾಡಿ, ವಾತನಾಡಿ, ಪಿತ್ತನಾಡಿ, ಹಾಗೆ ಶುದ್ಧ ಸೂರ್ಯನಾಡಿ, ಧನನಾಡಿ, ಆರೋಗ್ಯ ನಾಡಿ, ಇವುಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಈ ಜ್ಯೋತಿಷ್ಯದಿಂದ ನಿಮಗೆ ಮುಂದೆ ಏನಾಗುತ್ತೆ ಅಥವಾ ಯಾವ ಗ್ರಹಗತಿಗಳಿಂದ ನಿಮಗೆ ತೊಂದರೆ ಆಗಿದೆ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ದೇವರ ಪೂಜೆಯಿಂದ ಅಥವಾ ಗ್ರಹ ನಕ್ಷತ್ರಗಳ ಶಾಂತಿಗಳಿಂದ ನಿಮಗೆ ತಕ್ಕನಾದಂಥ ಪರಿಷ್ಕಾರ ಕೊಡುವಂಥದ್ದಾಗತ್ತೆ. ಹಾಗಾಗಿ ಭಕ್ತಾದಿಗಳು ಮುಂದಿನ ಭವಿಷ್ಯೋತ್ತರದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಪಡ್ತಾ ಇದ್ರೆ ಸಾನ್ನಿಧ್ಯಕ್ಕೆ ಬಂದು ನಾಡಿ ಜ್ಯೋತಿಷ್ಯನ್ನ ಕೇಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಪೂರ್ಣವಾದಂತಹ ನಿಖರವಾದಂತಹ ಪರಿಹಾರಗಳು ಖಂಡಿತವಾಗ್ಲೂ ಇಲ್ಲಿ ಕೊಡುವಂಥದ್ದಾಗತ್ತೆ. ಈ ಗುರುಗಳು ಇಲ್ಲಿ ವಿಶೇಷವಾಗಿ ತೀರ್ಥ ಸ್ನಾನ ಅಂತ ಒಂದು ಇದೆಯಲ್ಲ, ಸೊ ಅದರಿಂದ ಏನೆಲ್ಲ ಲಾಭಗಳಿದೆ? ಅಂದರೆ ಪ್ರದೋಷ ಅಂದರೆ ಪಾಪಗಳ ಪರಿಹಾರ ಅಂತ ಹೇಳಿ. ಅಂದರೆ ಈಗ ನಾವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಆ ಸಾನ್ನಿಧ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಕೈ ಮತ್ತು ಕಾಲು ತೊಳೆದೆ ಹಾಗೆ ಹೋಗುವಂಥದ್ದು, ಅಥವಾ ದೇವರ
ಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಮುಟ್ಕೊಳ್ಳುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗಿ ನದಿಗಳ ಸ್ನಾನ ಮಾಡೋದಾಗ ನಾವಾಕಿರುವಂಥ ಕೊಳಕು ಬಟ್ಟೆಗಳನ್ನು, ನಾವಾಕಿರುವಂಥ ದಾರವನ್ನು ಅಥವಾ ನಮ್ಮ ಮನೇಲಿರುವಂಥ ತೆಂಗಿನಕಾಯಿ ತೊಗೊಂಡೋಗಿ ನೀರಲ್ಲಿ ಬಿಟ್ಟರೆ ಅದು ಪಾಪಕ್ಕೆ ಕಾರಣ ಆಗುವಂಥದ್ದಾಗತ್ತೆ. ಯಾಕೆಂದರೆ ನಾವು ನದಿಲಿ ಹೋಗಿ ಮುಳುಗುವಂಥದ್ದು ನಾವು ಮಾಡಿರುವಂಥ ಪಾಪಗಳು ಕಳೀಲಿ ಅಂತ ಹೇಳಿ. ಯಾರಾದರೂ ಒಂದು ಬೆರಳನ್ನು ನೀವು ಕುಡಿಯುವಂಥ ನೀರಲ್ಲಿ ಅದ್ದಿ ನಿಮ್ಗೆ ಕೊಟ್ಟರೆ ನೀವು ನೀರು ಕುಡಿಯೋಲ್ಲ. ಅಂಥದ್ರಲ್ಲಿ ಪವಿತ್ರವಾದಂಥ ನದಿಯಲ್ಲಿ ಹೋಗಿ ನೀವು ಹಾಕಿರುವಂತಹ ಗಲೀಜು ಬಟ್ಟೆಗಳನ್ನು ಬಿಟ್ಟು ಬರೋದ್ರಿಂದ, ನದಿಯನ್ನು ಹಾಳು ಮಾಡೋದ್ರಿಂದ, ಅದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಂಥ ಕ್ಷೇತ್ರದಲ್ಲಿ ನೈರ್ಮಲ್ಯ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣವಾದಂತಹ ದೈವಶಾಪಕ್ಕೆ ತುತ್ತಾಗುವಂಥದ್ದಾಗತ್ತೆ. ಆ ದೈವಶಾಪಗಳ ವಿಮುಕ್ತಿಗಾಗಿ ಇಲ್ಲಿ ತೀರ್ಥಸ್ನಾನ ಬಹಳ ವಿಶೇಷವಾಗಿರುವಂಥದ್ದು. ಹಾಗೆ ತೀರ್ಥಸ್ನಾನದಿಂದ ನಿಮಗೆ ಯಾವುದೇ ರೀತಿಯಾದಂಥ ಸಂಕಷ್ಟಗಳು, ಅಷ್ಟದಾರಿದ್ರ್ಯಗಳಿರ್ಬೋದು, ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ದೋಷಗಳಿಂದ ಇನ್ನೂ ಮದುವೆ ಆಗ್ತಾ ಇಲ್ಲ, ಮದುವೆ ವಿಳಂಬ ಆಗಿರುವಂಥದ್ದು, ಅಥವಾ ಸಂತಾನ ಭಾಗ್ಯ ವಿಳಂಬ ಆಗಿರುವಂಥದ್ದು. ಸಂತಾನ ಭಾಗ್ಯ ವಿಳಂಬ ಯಾರಿಗಾಗಿದೆ ಅವರಿಗೆ ಇಲ್ಲಿ ಅನ್ನಾಭಿಷೇಕ ಮಾಡಿ ಪ್ರಸಾದವನ್ನು ಕೊಡ್ತೀವಿ. ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಆ ಪ್ರಸಾದವನ್ನು ಯಾರೇ ಸಂತಾನ ಇಲ್ಲದಂಥ ದಂಪತಿಗಳು ಸ್ವೀಕಾರ ಮಾಡೋದ್ರಿಂದ ಅವರಿಗೆ ಸಂತಾನ ಪ್ರಧಾನವಾದಂಥ ಅನುಗ್ರಹಗಳು ಖಂಡಿತವಾಗ್ಲೂ ಲಭಿಸುತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ಕಂಕಣ ಕಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮದುವೆ ನಿಶ್ಚಯ ಆಗುತ್ತೆ ಅಂತ ಹೇಳಿ. ಯಾರಿಗೆ ಮದುವೆ ಆಗಿಲ್ಲ ಅಥವಾ ಮಕ್ಕಳಿಲ್ಲ, ಹಾಗೆ ಇನ್ನೂ ಉದ್ಯೋಗ ಸಿಕ್ಕಿಲ್ಲ ಅಂಥವರು, ಅಥವಾ ದಾರಿದ್ರ್ಯವನ್ನು ಹೊಂದಿರ್ತೀರ, ಅವರು ಬಂದು ಈ ಕ್ಷೇತ್ರದಲ್ಲಿ ತೀರ್ಥಸ್ನಾನ ಮಾಡೋದ್ರಿಂದ ಈ ತೀರ್ಥಸ್ನಾನದ ಮಹತ್ವ ನಿಮಗೆ 9 ಪ್ರದೋಷದೊಳಗಡೆ ಖಂಡಿತವಾಗ್ಲೂ ತಿಳಿಯುವಂಥದ್ದಾಗುತ್ತೆ. ನಾನು ಹೇಳಿದ್ರೆ ಅದಕ್ಕೆ ನಿಮ್ಮ ಅನುಭವಕ್ಕೆ ಬರಲ್ಲ. ಬಂದು ಇಲ್ಲಿ ತೀರ್ಥಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗಿರ್ತಕ್ಕಂಥ ಎಲ್ಲ ದಾರಿದ್ರ್ಯಗಳು ನಿವಾರಣೆ ಆಗುವಂಥದ್ದಾಗತ್ತೆ. ಕಂಕಣ ಭಾಗ್ಯ ಅಂತ ಹೇಳಿದ್ರು. ಕಂಕಣ ಭಾಗ್ಯ ಕೂಡ ಬರಬೇಕಂದ್ರೆ ಏನೆಲ್ಲ ಮಾಡಬೇಕು ಇಲ್ಲಿ ಬಂದು ಅಂತದ್ದು? ಕಂಕಣ ಭಾಗ್ಯ ಕೂಡ ಬರಬೇಕು ಅಂದರೆ ಸಾನ್ನಿಧ್ಯಕ್ಕೆ ಬಂದು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ತೀರ್ಥಸ್ನಾನ ಮಾಡ್ಕೊಳ್ಬೇಕು. ತ್ರಯೋದಶಿ ದಿನ ತೀರ್ಥಸ್ನಾನ ಮಾಡಿಸ್ತೀವಿ. ಅದಾದಮೇಲೆ ದೇವ್ರ ಬಳಿ ಇಟ್ಟಿರೋವಂಥ ಕಂಕಣಗಳನ್ನು ಕಟ್ಕೊಳ್ಳುವಂಥದ್ದಾಗಬೇಕು. ಕಂಕಣವನ್ನು ಕಟ್ಟಿಸ್ಕೊಂಡು 48 ದಿವಸ ಯಾವುದೇ ರೀತಿಯಾದಂತಹ ಮಾಂಸಾಹಾರ ಆಗಿರ್ಬೋದು ಅಥವಾ ಮತ್ತಿತರ ಯಾವುದೇ ರೀತಿಯಾದಂಥ ಅಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳದೆ ನಿರಂತರವಾಗಿ ಧರ್ಮ ಮಾರ್ಗದಲ್ಲಿ 48 ದಿನ ವ್ರತವನ್ನು ಮಾಡಿ 9 ಪ್ರದೋಷಗಳು ಬಂದು ಸಾನ್ನಿಧ್ಯಕ್ಕೆ ತೀರ್ಥಸ್ನಾನವನ್ನು ಮಾಡಿ 5 ವಾರ ರಾಹುಕಾಲದಲ್ಲಿ ಬೆಲ್ಲದ ದೀಪ ಹಚ್ಚೋದ್ರಿಂದ ಅವರಿಗೆ ಖಂಡಿತವಾಗ್ಲೂ ಸಂತಾನಪ್ರದವಾದಂಥ ಅನುಗ್ರಹಗಳು ಪ್ರಾಪ್ತವಾಗುವಂಥದ್ದು, ಹಾಗೆ ಸಂತಾನ ವಿಳಂಬ ಆಗಿರುವಂಥ ಎಲ್ಲ ದೋಷಗಳು ಪರಿಹಾರ ಆಗುವಂಥದ್ದಾಗತ್ತೆ.